ಇನ್ಮೇಲೆ ಯಾವುದೇ ಪ್ರಾಡಕ್ಟು, ಯಾವುದೇ ಉತ್ಪನ್ನಗಳು ಈ ರಾಜ್ಯಕ್ಕೆ ಬರುವಾಗ ಅದರ ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು. ಇಲ್ಲ ಅಂದರೆ ಕನ್ನಡಿಗನ ನಿಮ್ಮ ಏಜೆನ್ಸಿಯಲ್ಲಿ ಒಬ್ಬ ಪಾಲುದಾರನಾಗಿ ತಗೊಳ್ಳುವಂಥದ್ದು ಆದಾಗ ಮಾತ್ರ ಇಲ್ಲಿಯ ಏಜೆನ್ಸಿಗಳು ನಿಮ್ಮ ಉತ್ಪನ್ನಗಳು ಮಾರಾಟ ಆಗ್ತವೆ. ಇಲ್ಲ ಅಂದರೆ ಕನ್ನಡಿಗರು ಅಂಥ ಎಲ್ಲ ಏಜೆನ್ಸಿಗಳನ್ನ, ಉತ್ಪನ್ನಗಳನ್ನ ಧಿಕ್ಕರಿಸಿ ನಿಂತ್ಕೋತಾರೆ. ಅದನ್ನು ಮೂಡಿಸ್ಲಿಕ್ಕೆ, ಅದರ ಅರಿವನ್ನು ಮೂಡಿಸ್ಲಿಕ್ಕೆ ಮಹಾ ಸಂಘರ್ಷ ಯಾತ್ರೆ 31 ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ, ತಾಲೂಕುಗಳಿಗೆ ಹೋಗಬೇಕು ಅನ್ನುವ ರಕ್ಷಣಾ ವೇದಿಕೆ ತೀರ್ಮಾನ ಇದೆಯಲ್ಲ, ಕನ್ನಡಿಗರನ್ನ ಬಡಿದು ಹೆಬ್ಬರಿಸಬೇಕಾಗಿದೆ. ಹೇಳಿ ಕನ್ನಡಿಗರೇ, ಎದ್ದೇಳಿ. ನಿಮ್ಮ ಭಾಷೆಯ ಬುಡಕ್ಕೆ ಇವತ್ತು ಬೆಂಕಿ ಬಿದ್ದಿದೆ, ನಿಮ್ಮ ಉದ್ಯೋಗದ ಬುಡಕ್ಕೆ ಬೆಂಕಿ ಬಿದ್ದಿದೆ, ನಿಮ್ಮ ಉದ್ಯಮದ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇನ್ನು ಎಲ್ಲಿ ಸಹಿಸ್ಕೊಂಡು ಕೂತ್ಕೋತೀರಿ? ಎಲ್ಲಿವರೆಗೂ ಸಹಿಸ್ಕೋಬೇಕು? ಹೇಳಿ, ಎದ್ದೇಳಿ. ಯಾವ ಮಹಾ ಸಂಘರ್ಷ ಯಾತ್ರೆ ಹೊರಟಿದ್ದೀವಲ್ಲ, ಅದರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ನೀವು ಕೈ ಜೋಡಿಸಿ ನಾವು ಕರೆಯನ್ನು ಕೊಡಲಿಕ್ಕೆ ನಾನು ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ. ಏನೇ ಆಗಲಿ, ನಮ್ಮನ್ನು ಜೈಲಿಗೆ ತೊಗೊಂಡೋಗಿ ಇಡಲಿ, ನಮ್ಮ ಮೇಲೆ 100 ಕೇಸ್ ಹಾಕಲಿ, ಇಲ್ಲ ನಮ್ಮನ್ನು ತಗೊಂಡೋಗಿ ನೇಣಗಂಬಕ್ಕೆ ಹಾಕ್ಬಿಡಿ, ಚಿಂತೆ ಇಲ್ಲ. ಆದರೆ ನನ್ನ ಭಾಷೆ, ನನ್ನ ಜನರ ಬದುಕು, ನನ್ನ ಜನರ ಉದ್ಯಮ ಅದು ಆಗೋವರೆಗೂ ಕರವೇ ಸುಮ್ಮ ಕೂರುವ ಪ್ರಶ್ನೆ ಇಲ್ಲ.